ಬೇಜಾನ್ ಕಾಸ್ಬೇಕಂದ್ರೆ ಇವಾಗ ಕಷ್ಟ ಬೀಳಬೇಕು. ಕಾಮ್ ಯುನಿಕೇಶನ್, ಕಾಮ್ ಮತ್ತು ನಿಕೇಶನ್ನ ಸುಮ್ಮನೆ ಹಾಕಿದಾರಷ್ಟೇ, ಬಟ್ ಯು ಆರ್ ಮೋರ್ ಇಂಪಾರ್ಟೆಂಟ್. ಹಾಗೂ ತನಕ ಟ್ರೈ ಮಾಡಿ, ಹಾಗೆ ಆಗುತ್ತೆ. ನಾವು ಯಾವಾಗ ಆಗಲ್ಲ ಅಂತ ತಲೆಯಲ್ಲಿ ಹಾಕೊಂಡ್ಬಿಡ್ತೀವೋ ಅವಾಗ ಆಗಲ್ಲ. ಥ್ಯಾಂಕ್ಸ್ ಬ್ರೋ. ಸೊ ಯಪ್, ಲಾಟ್ಸ್ ಆಫ್ ಲರ್ನ್ ಅಂತ. ಸಾರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫುಲ್ ಜೋಶ್ ಇವತ್ತು, ಏನೋ ಒಂಥರ ಮಜಾ ಇದೆ. ಸೊ ಈ ಒಂದು ದಿನ ಇನ್ನೂ ಸಖತ್ ಇಂಟ್ರೆಸ್ಟಿಂಗ್ ಆಗೋದಿದೆ. ಸೊ ನೀವಿಲ್ಲೇ ಸ್ಕಿಪ್ ಮಾಡ್ಬಿಟ್ಟು ಹೋದ್ರೆ ಮಿಸ್ ಮಾಡ್ಕೊಂತೀರಾ. ಸೊ ಎಂಟು ತನಕ ನೋಡಿ ಮಜಾ ಮಾಡೋಣ. ಓ ಕಮ್ ಆನ್, ಲೆಟ್ಸ್ ಗೆಟ್ ರೆಡಿ. ವಾಕಿಂಗ್ಸ್ ಗಾಯ್ಸ್, ಅರ್ಲಿ ಮಾರ್ನಿಂಗ್ ವಾಕಿಂಗ್ಸ್, ಪಪ್ಪಿನ ಕರ್ಕೊಂಡು. ಸೊ ದಿಸ್ ಇಸ್ ಮೈ ಡೈಲಿ ರೂಟೀನ್. ನಿಮಗೆ ನೋಡಿ ಬೇಜಾರಾಗ್ಬೋದು, ಬಟ್ ಇನ್ನೂ ಕ್ಯೂರಿಯಸ್ ವಿಷಯ ಏನಾದರೂ ಆದರೆ ಶೇರ್ ಮಾಡ್ತೀನಾ? ಬೋರ್ ಆಗೋದು ನಿಲ್ಲುತ್ತಾ? ಸೊ ಎಂಟು ತನಕ ನೋಡಬೇಕು. ಕಮಾನ್ ಗೈಸ್. ನಿನ್ನೆ ಬ್ಯುಸಿ ಇದ್ದ ಕಾರಣ ಬುಕ್ ಓದ್ಲಿಕ್ಕೆ ಆಗಿರಲಿಲ್ಲ. ಸೊ ಟುಡೇ ವಿ ಆರ್ ಇನ್ ಕಾಮ್ ಯುನಿಕೇಶನ್. ಅದನ್ನೆಲ್ಲ ಜೋಡಿಸಿದ್ರೆ ಕಮ್ಯುನಿಕೇಶನ್ ಆಗುತ್ತೆ, ಬಟ್ ಇಟ್ಸ್ ಸಪ್ರೇಟ್. ಕಾಮ್ ಯುನಿಕೇಶನ್. ಸೊ ಏನಿದೆ, ಏನು ಕತೆ ಅಂತ ನೋಡೋಣ, ಕಲಿಯೋಣ. ದಿನಕ್ಕೆ ಒಂದೊಂದು ವಿಷಯ ಕಲಿತಾ ಇರ್ಬೇಕು ತಾನೆ. ಗೋ ವಿತ್ ದ ಫ್ಲೋ ಗೈಸ್, ಗೋ ವಿತ್ ದ ಫ್ಲೋ. ಏನೋ ಒಂದು ವಿಷಯ ಕಲೀರಿ, ಮಜಾ ಮಾಡಿ. ಕಮ್ ಆನ್, ಲೆಟ್ಸ್ ರೀಡ್ ದ ಬುಕ್ ನ. ಗೈಸ್, ಈ ಚಾಪ್ಟರ್ ಏನು ಹೇಳ್ಕೊಡ್ತಿದ್ದಾರೆ ಅಂದರೆ ಸಕ್ಕತ್ತಾಗಿದೆ. ಕಾಮ್ ಯುನಿಕೇಶನ್, ಕಾಮ್ ಮತ್ತು ನಿಕೇಶನ್ನ ಸುಮ್ಮನೆ ಹಾಕಿದಾರಷ್ಟೇ, ಬಟ್ ಯು ಆರ್ ಮೋರ್ ಇಂಪಾರ್ಟೆಂಟ್ ಅಂತ. ಸೊ ಇಲ್ಲಿ ಒಂದು ಸೆಂಟೆನ್ಸ್ನ ಬಿಗಿನ್ ಮಾಡುವಾಗ ಅದು ಇದು ಯೂಸ್ ಮಾಡೋ ಬದಲು ವೈ ಡೋಂಟ್ ಯೂಸ್ ಯು? ಒಬ್ಬರನ್ನ ಪಾಯಿಂಟ್ ಔಟ್ ಮಾಡಿ ಒಂದು ಸೆಂಟೆನ್ಸ್ನ ಬಿಗಿಟ್ ಮಾಡೋದ್ರಿಂದ ಆ ಒಂದು ಕಮ್ಯುನಿಕೇಷನ್ ಎಷ್ಟು ದೊಡ್ಡದಾಗಿ ಬಿಲ್ಡ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹಾಕಿದ್ದಾರೆ. ಸಖತ್ತಾಗಿದೆ. ಬುಕ್ ತೊಗೊಂಡು ಓದ್ಕೊಳ್ಳಿ. ಎಲ್ಲ ಟೈಮ್ಸ್ ಹೇಳ್ತಿದ್ದೀನಿ, ಇವಾಗೂ ಹೇಳ್ತೀನಿ. ಚೆನ್ನಾಗಿದೆ, ತೆಗೆದು ಓದಿ. ಟೈಮ್ ವರ್ಕ್. ಎಷ್ಟು ಕಷ್ಟ ಬೀಳ್ಬೇಕಂದ್ರೆ ಜೀವನದಲ್ಲಿ ಹಗಲು ರಾತ್ರಿ ಅನ್ನೋದನ್ನು ನೋಡದೆ ಕೆಲಸ ಮಾಡ್ತಾನೆ ಇರ್ಬೇಕು ಗೈಸ್. ಒಂದಿನ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಆಗ್ಸೋಣ. ತುಂಬ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ ಇದೆ. ಪ್ಲ್ಯಾನ್ಸ್ನೆಲ್ಲ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಬೇಜಾನ್ ಕಾಸ್ಬೇಕಂದ್ರೆ ಇವಾಗ ಕಷ್ಟ ಬೀಳಬೇಕು. ಇವಾಗ ಕಷ್ಟ ಬಿದ್ದರೆ ಮುಂದೆ ದೊಡ್ಡ ಫಲ ಇದೆ ಗೈಸ್. ಸೊ ಇಟ್ಸ್ ಟೈಮ್ ಫಾರ್ ವರ್ಕ್. ಹೋಗೋಣ ಬನ್ನಿ. ಆ್ಯಂಡ್ ಇವತ್ತು ನಾನು ಗಾಡಿ ತಗೊಂಡು ಹೋಗ್ತಿಲ್ಲ, ಬಟ್ ಬೈ ವಾಕ್. ಏನಕ್ಕೆ ಬೈ ವಾಕ್ ಅಂದರೆ ಸುಮ್ಮನೆ ಖುಷಿ ಬಂದಾಗ ವಾಕ್ ಮಾಡ್ತೀನಿ. ಇಲ್ಲದೆ ಇರುವಾಗ ಗಾಡಿ ಎತ್ಕೊಂಡು ಹೋಗ್ತೀನಿ. ಸೊ ಗಾಡಿ ನೋಡಿ ಅಲ್ಲಿದೆ, ಒಳಗಡೆ ಪಾರ್ಕ್ ಮಾಡಬೇಕಿತ್ತು, ಬಟ್ ದಟ್ಸ್ ಓಕೆ. ಇವಾಗ ಬಿಟ್ಟು ಹೋಗ್ತೀನಿ. ಮಧ್ಯಾಹ್ನ ಆದರೆ ತೊಗೊಂಡು ಹೋಗೋಣ ಅಂತಿದ್ದೀನಿ. ಮೈ ಓನ್ ರಿಫ್ಲೆಕ್ಷನ್ ಇಸ್ ವೆನೆವರ್ ಯು ಕ್ರ್ಯಾಕ್ ಸಮ್ ಕ್ರ್ಯಾಕರ್ಸ್. ಪಾಪ ಈ ಮೂಕ ಪ್ರಾಣಿಗಳ ಬಗ್ಗೆ ಒಂದ್ಸಲ ಥಿಂಕ್ ಮಾಡ್ಕೊಳ್ಳಿ. ಆಮೇಲೆ ಪಟಾಕಿ ಹೊಡಿಸಿ. ದೀಪಾವಳಿ ಹೌದು ಜೋರು ಮಾಡಿ, ಬಟ್ ಪ್ರಾಣಿಗಳನ್ನ ಸ್ವಲ್ಪ ಕೇರ್ ಮಾಡಿ. ಕಮಾನ್. ಈ ಥರ ಎಲ್ಲ ಕಾಣುವಾಗ ಸ್ವಲ್ಪ ಸೈಕ್ ನನ್ನ ಮಕ್ಕಳೆಲ್ಲ ಪಟಾಕಿ ಹಿಂಗೆ ಬಿಟ್ಬಿಡ್ತಾರೆ ಅದ್ರ ಪಕ್ಕನೇ. ಸೊ ಅದನ್ನ ಮಾಡೋಕೆ ಹೋಗ್ಬಿಡಿ. ಬಿ ಕೇರ್ಫುಲ್. ಸೇಫಾಗಿ ಆಚರಿಸೋಣ ದೀಪಾವಳಿ. ಸೊ ಇಟ್ಸ್ ಡೇ 2. ನಾಳೆ ಮಜಾ ಇರುತ್ತೆ ಇನ್ನು. ಆಂಟಿ ಈಸ್ ಗೋಯಿಂಗ್ ಫಾರ್ ಅ ಕ್ವಿಕ್ ಶಾಪಿಂಗಲ್ಲಿ ಸಮ್ಟೈಮ್ಸ್ ನಾನು ಸಹ ಹೆಲ್ಪ್ ಮಾಡ್ತೀನಿ. ಹೇಳಿ ಹೋಗಿ ಗೈಸ್. ಆಂಟಿ ತುಂಬ ಒಳ್ಳೆಯವರು. ಏನಕ್ಕೆ ಅಂದರೆ ಫಸ್ಟ್ ವಿಡಿಯೋ ಹಾಕಿದಾಗ ಆಂಟಿನೇ ಫಸ್ಟ್ ನೋಡೋದು, ಫಸ್ಟ್ ಲೈಕ್, ಫಸ್ಟ್ ವ್ಯೂ. ಅದು ಇಲ್ಲದ್ರೂ ಸಹ ಒಳ್ಳೆಯವರು, ಆಯಿತಾ? ಅದಕ್ಕೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಫಸ್ಟ್ ವ್ಯೂ, ಫಸ್ಟ್ ಲೈಕ್ ಆದಮೇಲೆ ಒಂದು ಕಮೆಂಟ್ ಮಾಡಿಬಿಡಿ, ಆಗ ಫಸ್ಟ್ ಕಮೆಂಟ್ಸ್ ಆಗುತ್ತದೆ ಅಂತೇಳಿ. ಸೊ ವಿಲ್ ಗೋ ಫಾರ್ ಶಾಪಿಂಗ್ನ. ನೋಡೋಣ. ತುಂಬ ಶಾಪಿಂಗ್ ಇದೆ, ಕ್ಯಾರಿ ಎಲ್ಲ ಮಾಡೋಕ್ಕಿದೆ. ಅದಕ್ಕೆ ಸ್ಟ್ರಾಂಗ್ ಪರ್ಸನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲ ಆಂಟಿ? ಹೌದು ಗೈಸ್, ಗೆಟ್ ಯೂಸ್ ಟು ಡೂ ಸಮ್ ಶಾಪಿಂಗ್. ಸ್ವಲ್ಪ ನಿಮ್ಮ ಫ್ಯೂಚರ್ ಪರ್ಪಸ್ಗೆ. ಫೋನ್ ಬಿದ್ದೋಗ್ತುಂಟು ಬಿಕಾಸ್ ಇಟ್ ವಾಸ್ ಆನ್ ಟೊಮ್ಯಾಟೊ. ಈ ಮಿನಿ ಐಟಮ್ಸ್ ಆರ್ ಗೋಯಿಂಗ್ ಫಾರ್ ಅ ಕೆಫೆ. ಇದು ಒಳಗಡೆ ಸುಮಾರಿದೆ. ಸೈಡಿಂದ ಕಾಣಿಸುತ್ತೆ ಸ್ವಲ್ಪ ಜಾಸ್ತಿ ಐಟಮ್ಸ್ ಇದೆ ಗೈಸ್. ಹಾಗೆ ಇಲ್ಲಿಂದ ದೆನ್ ವಿ ಆರ್ ಗೋಯಿಂಗ್ ಫಾರ್ ಟೆಂಡರ್ ಚಿಕನ್ ಎತ್ಕೊಂಡು ದೆನ್ ಬ್ಯಾಕ್ ಟು ಕೆಫೆ.
So billing area sounds like as if I'm in hospital. Teen, teen, teen. Psych. ಕೇಳಿಸ್ತಿದ್ಯಾ? ಶಾಪಿಂಗ್ ಈಸ್ ಶಾಪಿಂಗ್. ದೀಪಾವಳಿ ಶಾಪಿಂಗ್ ಇಲ್ಲ, ಇದು ಕೆಫೆ ಶಾಪಿಂಗ್. ಇಸ್ ಜಸ್ಟ್ ಮೇಕಿಂಗ್ ಸಮ್ ರೆಸ್ಪಾನ್ಸಿಬಲ್ ಚೆಕ್ ಲಿಸ್ಟ್ ಫಾರ್ ಅ ಪರ್ಫೆಕ್ಟ್ ಸರ್ವಿಸ್ brewing everything. Perfection matters guys. ಎಲ್ಲದರಲ್ಲೂ, ಕೆಲಸದಲ್ಲೂ, ಲೈಫ್ ಸ್ಟೈಲಲ್ಲೂ, ಎಲ್ಲದರಲ್ಲೂ ಮೇಕ್ ಶೋರ್ ಯು ಆರ್ ಪರ್ಫೆಕ್ಟ್. So guys, we got a lift and that too my friend. ಸುಮ್ಮನೆ ಕೈ ಹಾಕ್ತು and we got it. So we're going to have our lunch. ಊಟ ಮುಗಿಸಿ ವಾಪಸ್ ಮನೆ. Sorry. Thanks bro. ಯಾವತ್ತೂ ಯಾವುದು ಈಸಿಯಾಗಿಲ್ಲ. ಇವಾಗ ದೀಪಾವಳಿ ಆಗಿದ್ದರಿಂದ ದೀಪಾವಳಿದ ಎಕ್ಸಾಂಪಲ್ ಕೊಡ್ತೀನಿ ತಗೊಳ್ಳಿ. ಪಟಾಕಿ ಕಚ್ಬಿಟ್ಟು ಏನಕ್ಕೆ ಓಡೋಗ್ತೀರಾ? ರಿಸ್ಕ್ ಅಂತ ತಾನೆ, ಯಾಕಂದ್ರೆ ಪಕ್ಕ ನಿಂತ್ಕೊಂಡ್ರೆ ಬಸ್ಟ್ ಆಗುತ್ತೆ ಅಂತನಾ? ಸೊ ಎಲ್ಲದರಲ್ಲೂ ಅದೇ ಗೈಸ್, ರಿಸ್ಕ್ ತಗೊಂಡ್ರೆ ಏನೋ ಆಗುತ್ತೆ, ಇಷ್ಕ್ ಸಿಗುತ್ತೆ. ಸೊ ಡೋಂಟ್ ಹೆಸಿಟೇಟ್ ಟು ಟೇಕ್ ಎನಿ ಕೈಂಡ್ ಆಫ್ ರಿಸ್ಕ್. ಅದಾಗುತ್ತೋ ಬಿಡುತ್ತೋ ಅದು ನೆಕ್ಸ್ಟ್. ಒಂದು ಟ್ರೈ ಮಾಡಿ, ಅದೇನೇ ವಿಷಯ ಆಗಲಿ ಟ್ರೈ ಮಾಡೋದ್ರಲ್ಲಿ ಯಾವತ್ತೂ ಒಂದು ತಪ್ಪು ಯಾವುದೂ ಇಲ್ಲ. ಟ್ರೈ ಮಾಡಿ, ಅಕಸ್ಮಾತ್ ಅದಾದರೆ ಖುಷಿನಾ, ಆಗದೆ ಹೋದರೆ ವಾಪಸ್ ಟ್ರೈ ಮಾಡಿ, ಆಗೋ ತನಕ ಟ್ರೈ ಮಾಡಿ, ಹಾಗೆ ಆಗುತ್ತೆ. ನಾವು ಯಾವಾಗ ಆಗಲ್ಲ ಅಂತ ತಲೆಯಲ್ಲಿ ಹಾಕ್ಕೊಂಡ್ಬಿಡ್ತೀವೋ ಆವಾಗ ಆಗಲ್ಲ, ಆಗುತ್ತೆ, ಎಲ್ಲನೂ ಆಗುತ್ತೆ. ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಟೈಮ್, ಕನ್ಸಿಸ್ಟೆನ್ಸಿ ಆಲ್ವೇಸ್ ಮ್ಯಾಟರ್ಸ್. ನೀವು ಅದ್ರ ಹಿಂದ್ಗಡೆ ಎಷ್ಟು ಹಾರ್ಡ್ ವರ್ಕ್ ಎಲ್ಲ ಹಾಕ್ತಿರೋ ಅಷ್ಟೇ ದೊಡ್ಡ ರಿವಾರ್ಡ್ ಇರುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೆ. ಟ್ರೂ ವರ್ಡ್ಸ್ ಗೈಸ್ ಇದೆಲ್ಲ, ಯಾರು ಇದನ್ನೆಲ್ಲ ಬಂದು ಹೇಳ್ಕೊಡಲ್ಲ. ಅದು ಮಾಡಿ ಅನುಭವಿಸಿ ಇನ್ನೊಬ್ರು ಹೇಳುವಾಗನೇ ಗೊತ್ತಾಗೋದು. ಮತ್ತು ನಿಮಗೆ ಅನುಭವ ಆಗುವಾಗ ನಿಮಗೆ ಗೊತ್ತಾಗುತ್ತೆ ಕರೆಕ್ಟ್ ಅದು ಅಂತೇಳಿ. ಟ್ರೈ ಮಾಡಿ. ನೆವರ್ ಲೆಟ್ ಎನಿಥಿಂಗ್ ಗೋ ಆಫ್ ಸೋ ಈಸಿಲಿ. ವರ್ಕ್ ಹಾರ್ಡ್. Come on. See ya. Guys, ನಮ್ಮಿಬ್ಬರದು ಆ ಬಾಂಡ್ ಏನಿದೆ ಅಲ್ಲ, ಸೂಪರ್. ನೀಡಿ ಡೈ ಕಚ್ಚ ತಗೋ ಕಳ್ಳಿ. ವಾಟ್ ಮೈ ಲವ್. ವಾಕಿಂಗ್ ಬೆಳಿಗ್ಗೆ ಆಗಿದೆ, ಇವಾಗ ಲಂಚ್ ಬ್ರೇಕ್. ಸೊ ಅದಕ್ಕೆ ಚಲೋ, ಅದಕ್ಕೆ ಊಟ ಹಾಕ್ಬೇಕು, ನಾನು ಊಟ ಮಾಡಬೇಕು. ವಿಸಿಟರ್ಸ್, ವಿ ಗಾಟ್ ಅ ನ್ಯೂ ಲಾಂಚ್ and that's must try. So today they are up with the pumpkin soup. So tomorrow they are getting a new launch of chicken soup. Guys, busy day guys, busy. ಇವಾಗ ಪಟಾಕಿ ಎಲ್ಲಾರು ಜೋರ್ ಪಟಾಕಿ ಹೊಡ್ತಿದ್ದಾರೆ ತಾನೇ. ಬಿಸಿಲ್ ಪಟಾಕಿದ ಅಲ್ಲ, ಎಲ್ಲ ಪಟಾಕಿ ಹೊಡಿಸ್ತಿದ್ದಾರೆ. ಬಾಯ್ಲಿ ಒಂದು ವಿಡಿಯೋ ಮಾಡಿ, ಬಾಯ್ಲಿ ನಾ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ರೀ. ಸೊ ಗಾಯ್ಸ್, ನಮ್ಮ ಒಂದು ದೀಪಾವಳಿ ಹೀಗಾಗ್ತಿದೆ. ನಮ್ಮ ಕ್ಯಾಮ್ರಾಮನ್ ಸರಿ ಇಲ್ಲ, ಅಲ್ಲಿ ನಿಂತ್ಕೊಂಡು ತೋರಿಸ್ತಿದ್ದೇನೆ. ಸ್ವಲ್ಪ ಕೀಶ್ನ ಪ್ಯಾಕ್ ಮಾಡ್ತಾರೆ ತೋರಿಸಿದ್ರೆ. ಸೊ ದಿಸ್ ಇಸ್ ಆ ವರ್ಕ್. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ, ವರ್ಕ್ ಹಾರ್ಡ್ ಅಷ್ಟೇ. ಸೊ ಗಾಯ್ಸ್, ವಿ ಆರ್ ಡನ್ ಫಾರ್ ದ ಡೇ, ವಿ ಆರ್ ಕ್ಲೋಸಿಂಗ್. ಬ್ಯೂಟಿಫುಲ್ ಡೇ ಗಾಯ್ಸ್. ದಿವಾಲಿ ಸೆಕೆಂಡ್ ಡೇ ಹೀಗೆ ಮುಗೀತಿದೆ. ಸೊ ಯಪ್, ಲಾಟ್ಸ್ ಆಫ್ ಲರ್ನ್ ಅಂತ ಸಾರಿ, ಲಾಟ್ಸ್ ಆಫ್ ಲೆಸನ್ಸ್. ಕಲಿತಾ ಇರಿ, ಮುಂದೆ ಹೋಗ್ತಾ ಇರಿ. ಸೊ ಎಂಡಿಂಗ್
ಇಲ್ಲೇ ಬರ್ತಿದೆ. ಆದಷ್ಟು ಬೇಗ ನಾಳೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು, ಹಾಗೆ ನಿಮ್ಮ ಒಂದು ಫ್ರೆಂಡ್ನ ಸಪೋರ್ಟ್ ಮಾಡಬೇಕು. ಸೊ ವಿಲ್ ಸಿ ಯು ಆಲ್ ಟುಮಾರೋ. ಲವ್ ಯು ಆಲ್. ಬಾಯ್.